ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜು ಲಾಗ್ಸ್ ಕನ್ನಡ. ಇನ್ನು ನಮ್ಮ ಪಯಣ ಎಲ್ಲಿಗೆ ಅಂತ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, ಯಾಕಂದರೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ. ಇನ್ನು ನಾನು ನಮ್ಮ ಮನೆಯವರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಹೋಗುವಾಗ ಒಂದು ಚಿಕ್ಕ ವೀಡಿಯೋನ ಮಾಡಿಕೊಂಡೆ. ಇನ್ನು ನಾನು ನಮ್ಮ ಮನೆಯವರು ಸಂಜೆ ಆಗಿತ್ತು, ಆಲ್ರೆಡಿ 5:30 ಆಗಿತ್ತು. ಸೊ ಆವಾಗ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಅಂದ್ಕೋತಾ ಇದ್ವಿ, ಹರಕೆ ಮಾಡಿಕೊಂಡು ಹರಕೆ ಮಿಸ್ಲನ್ನು ನಾವು ಕಟ್ಟಿ ಬಂದಮೇಲೆ ನಾವು ಮತ್ತೆ ಹೋಗೇ ಇರಲಿಲ್ಲ. ಒಂದು ವಾರ ಹೋಗಿದ್ವಿ, ಮತ್ತು ಇನ್ನೊಂದು ವಾರ ಹೋಗ್ಬೇಕಾಯಿತು. 2 ವೀಕ್ಸ್ ಆಯಿತು ನಾವು ಹೋಗೇ ಇರಲಿಲ್ಲ. ಹಾಗಾಗಿ ಸಡನ್ನಾಗಿ ನಮ್ಮ ಮನೆಯವ್ರು ಯಾಕೋ ಮನಸ್ಸಿಗೆ ಒಂಥರ ಆಗ್ತಾಯಿದೆ, ಬಾ ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಹಾಗಾಗಿ ಸಡನ್ನಾಗಿ ಹೊರಟುಬಿಟ್ಟು ನಾವು ಬಂದ್ವಿ, ನಾನು ನಮ್ಮ ಮನೆಯವರು. ತುಂಬಾ ಖುಷಿ ಆಗ್ತಾಯಿತ್ತು ರಾಯರ ಮಠಕ್ಕೆ ಬರೋದು. ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ. ಇನ್ನು ರಾಯರ ಮಠಕ್ಕೆ ಬಂದು ಅಲ್ಲಿ ನಾವು ದರ್ಶನನೂ ಮಾಡಿದ್ವಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ತುಂಬ ಹತ್ತಿರದಿಂದ ರಾಯರನ್ನ ನೋಡಿದ ಅನುಭವ ತುಂಬ ಖುಷಿ ಕೊಡುತ್ತು. ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ವಿ. ಇನ್ನು ಕುತ್ಕೊಂಡು ನಾವು ಅಕ್ಷತೆನೇ ಇಸ್ಕೊಂಡಿರಲಿಲ್ಲ, ಮರ್ತು ಬಿಟ್ಟಿದ್ದೆ. ಸೊ ಹಂಗಾಗಿ ಅಕ್ಷತೆನೇ ಇಸ್ಕೊಳ್ಳೋಣ ಅಂತ ಹೋಗಿದ್ವಿ. ಯಾವುದೇ ಕಾರಣಕ್ಕೂ ರಾಯರ ಮಠಕ್ಕೆ ಹೋಗಿ ಮೇನ್ ಮುಖ್ಯವಾದದ್ದೇ ಅಕ್ಷತೆ ಅಲ್ವಾ. ನಾನು ಪ್ರದಕ್ಷಿಣೆ ಹಾಕೋ ಬರದಲ್ಲಿ ನಾನು ಅಕ್ಷತೆನ ಬಿಟ್ಬಿಟ್ಟು ಬಂದಿದ್ದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಹೋಗಿ ಅಕ್ಷತೆನ ಇಸ್ಕೊಬಂದು ಮತ್ತೆ ಇನ್ನು ಯಾಕೋ ಕುತ್ಕೋಬೇಕು ಅನ್ನಿಸ್ತು ಅಲ್ಲೇ. ಒಂಥರ ಮನಸ್ಸಿಗೆ ಇನ್ನೂ ಒಂಥರ ಸಮಾಧಾನ ಆಗುತ್ತೆ, ಶಾಂತಿ ಸಿಗುತ್ತೆ ಅಲ್ಲಿ ಕುತ್ಕೊಂಡಾಗ. ಏನೋ ಒಂಥರ ನಮ್ಮಲ್ಲಿರೋ ದುಃಖ ನೋವುಗಳೆಲ್ಲ ಮರೆತು ನಮ್ಮದೇ ಆದ ಲೋಕದಲ್ಲಿ ಇದ್ದೀವೇನೋ ಅನ್ನೋ ಅಷ್ಟು ಸಂತೋಷ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಅಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು ಅಂತ ಹೇಳಿದ್ನಲ್ವ, ಅಲ್ಲೇ ಇನ್ನೊಂದು ಅರ್ಧ ಗಂಟೆ ಕುತ್ಕೊಂಡಿದ್ದು. ಇನ್ನು ಇಲ್ಲಿ ಹೊರಗಡೆ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಅಂದರೆ ಹೊರಗಡೆ ಫೋಟೋದಲ್ಲಿ ಇಟ್ಟು ಪೂಜೆನ ಮಾಡ್ತಾರೆ. ಅಲ್ಲಿ ತುಪ್ಪದ ಆರತಿ ಎಲ್ಲ ಮಾಡೋರು ಅಲ್ಲಿ ಮಾಡ್ಕೋಬೋದು. ಇನ್ನು ನಾನು ತುಪ್ಪದ ಆರತಿನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಅಂದರೆ ಬೆಳಗ್ತೀನಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ಇನ್ನೇನು ಅಂದ್ಕೊಂಡಿದ್ಯಲ್ಲ ಬಂದಿದ್ದೀವಿ ಬೆಳಗು ಅಂತ ಹೇಳಿದರು. ಇನ್ನು ದೇವಸ್ಥಾನದಲ್ಲೇ ಬತ್ತಿನೂ ಸಹ ಸಿಗುತ್ತೆ. ನಿಮಗೆ ಎಷ್ಟು ಬತ್ತಿದು ಬೇಕು ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ ಕೌಂಟ್ರಲ್ಲಿ. 5 ಬತ್ತಿದು ಬೇಕು ಅಂದರೆ 5 ಬತ್ತಿ, ಇಲ್ಲ 9 ಬತ್ತಿ ಬೇಕು ಅಂದರೆ 9 ಬತ್ತಿ, ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಸಹ ಇರುತ್ತೆ. ಇನ್ನು ನಾನು 5 ಬತ್ತಿನ ತಗೊಬಂದು ನಮ್ಮ ರಾಯರಿಗೆ ನಾನು ಆರತಿನ ಬೆಳಗ್ಗೆ ಇನ್ನು ಅಲ್ಲಿಂದ ನಾನು ಹೊರಟು ಬಂದ್ವಿ. ಅಲ್ಲಿ ನಮಗೆ ಚಿರುಮುರಿ ಅಂದರೆ ತುಂಬ ಇಷ್ಟ, ನನಗೂ ನಮ್ಮ ಮನೆಯವ್ರಿಗೂ. ಹಂಗಾಗಿ ನಮ್ಮ ಮನೆಯವ್ರು ತಿನ್ನೋಣ ಅಂತ ಅಂದರು. ಸೊ ಹಂಗಾಗಿ ನನಗೂ ಇಷ್ಟ ಅಲ್ವಾ, ತಗೋ ಅಂತ ಹೇಳ್ಬಿಟ್ಟು ಅಲ್ಲೇ ಚಿರುಮುರಿನ ತಿಂದ್ಕೊಂಡು ಇನ್ನು ಬರೋ ದಾರಿಲಿ ನಮ್ಮ ಶಿರಡಿ ಸಾಯಿನಾಥ ಅವ್ರ ಸನ್ನಿಧಾನ ಸಹ ಇತ್ತು. ನಾನು ಹರಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ, ನಾನು ಸಾಯಿಬಾಬಂಗೆ ಹರಕೆನ ಮಾಡ್ಕೊಂಡಿದ್ದೆ, ಅದನ್ನು ತೀರಿಸ್ಬೇಕಾಗಿತ್ತು. ಸೊ ನಾನು ಸಡನ್ನಾಗಿ ಬರೋ ಪ್ಲ್ಯಾನ್ ಏನು ಇರಲಿಲ್ಲ ದೇವಸ್ಥಾನಕ್ಕೆ. ನಮ್ಮ ಮನೆಯವರು ಸಡನ್ನಾಗಿ ಕರ್ಕೊಂಡು ಬಂದ್ರಲ್ವ, ಹಂಗಾಗಿ ಹರಕೆ ತೀರ್ಸೋಕ್ಕೆ ನಾನು ಅಂದ್ಕೊಂಡಿದ್ದಂತಹ ಹರಕೆ ಫಲನ ನಾನು ತಂದಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ವೀಕ್ ಬರೋಣ, ನೆಕ್ಸ್ಟ್ ವೀಕು ಬಂದು ಸ್ವಾಮಿಗೆ ಪಾದಕ್ಕೆ ನಾವೇನು ಅಂದ್ಕೊಂಡಿದ್ದೀವಿ ಆ ಹರಕೆ ಫಲನ ನಾವು ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಇನ್ನೇನು ಹೊರಡೋ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಹೊರಟ್ವಿ. ಬರೋ ದಾರಿಯಲ್ಲಿ ವಿಭೂತಿ ಇಟ್ಟಿದ್ರಲ್ವ, ಹಂಗಾಗಿ ನಮ್ಮ ಸಾಯಿಬಾಬಾ ಅವರ ಸನ್ನಿಧಿಗೆ ಹೋದ್ಮೇಲೆ ನಾವು ಯಾವತ್ತೂ ಹಾಗೆ ಬರಬಾರ್ದು, ದೇವರ ವಿಭೂತಿನ ನಾವು ಹಣೆಗೆ ಹಚ್ಕೊಂಬರ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಮನೆಯವರು ನನಗೂ ಸಹ ವಿಭೂತಿನ ಹಚ್ಚಿದ್ರು. ಇನ್ನು ಅಲ್ಲಿಂದ ನಾವು ಹೊರಡುವಾಗ ಸುಮಾರು 7 ಗಂಟೆ ಆಗಿತ್ತು. ತುಂಬ ಚಳಿ ಅಂದರೆ ತುಂಬ ಚಳಿ ಇತ್ತು. ಹಾಗಾಗಿ ಬಂದ ತಕ್ಷಣ ಮನೆಗೆ ಸ್ಟ್ರಾಂಗಾಗಿ ಒಂದು ಟೀ ಮಾಡೋಣ ಅಂತ ಅಂದ್ಬಿಟ್ಟು ಶುಂಠಿ ಹಾಕಿ ಟೀನ ಮಾಡ್ತಾಯಿದ್ದೀನಿ. ಇನ್ನು ನಾನು ಯಾವಾಗಲೂ ಕಾಫಿ ಅಥವಾ ಟೀ ಮಾಡ್ಕೊಳ್ಳೋವಾಗ ಬೆಲ್ಲನೇ ಯೂಸ್ ಮಾಡ್ತೀನಿ. ನಿಮ್ಗೆ ಆಲ್ಮೋಸ್ಟ್ ಗೊತ್ತು, ಎಲ್ಲ ವೀಡಿಯೋದಲ್ಲೂ ಸಹ ನಾನು ಇದನ್ನೇ ಹೇಳಿದ್ದೀನಿ. ನಾನು ಬೆಲ್ಲನ ಹಾಕಿ ಶುಂಠಿನ ಹಾಕಿ ಸ್ಟ್ರಾಂಗಾಗಿ ಟೀ ಮಾಡಿಕೊಂಡು ಕುಡಿದೆ. ಸ್ವಲ್ಪ ಫ್ರೆಶ್ ಅನ್ನಿಸ್ತು ನನಗೆ. ಇನ್ನು ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಸಿಟ್ಟೆ ಸೊಟ್ಟಿತ್ತು ಮನೇಲಿ. ಸ್ವಲ್ಪ ಒಂದು 4-5 ದಿನ ಆಗಿತ್ತು ಸಿಟ್ಟೆ ಸೊಟ್ಟು ತಂದುಬಿಟ್ಟು, ಅದನ್ನೇನು ಮಾಡೇ ಇರಲಿಲ್ಲ. ಹಂಗಾಗಿ ಸಿಟ್ಟೆ ಸೊಟ್ಟಿನ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಹಂಗಾಗಿ ಸ್ವಲ್ಪ ಸುಲಿಯೋಣ ಅಂತ ಅಂದ್ಬಿಟ್ಟು ನಾನು ಅಣ್ಣ ಎಲ್ಲ ಕುತ್ಕೊಂಡು ಸುಲಿತಾ ಇದ್ದೀವಿ. ನೋಡಿ ಈ ರೀತಿಯಾಗಿತ್ತು ಸೊಟ್ಟು, ನೀಟಾಗಿ ಎಲ್ಲ ಬಿಡಿಸಿ ತಂದಿದ್ದೀನಿ. ನೋಡಿ ಈ ರೀತಿಯಾಗಿ ಇತ್ತು ಸೊಟ್ಟು. ಸ್ವಲ್ಪ ಕಾಳು ಇತ್ತು ಅದರೊಳಗಡೆ, ಬಲ್ತಿರೋದು ಇತ್ತು, ತುಂಬ ಹಸಿದು ಇತ್ತು. ಹಂಗಾಗಿ ಸಿಟ್ಟೆ ಸೊಟ್ಟನ್ನೆಲ್ಲನ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಕೆಲವೊಂದು ಹುಳ ಇರುತ್ತೆ, ನಾವು ನೋಡಿಕೊಂಡು ನಿಧಾನಕ್ಕೆ ಸೋಸ್ಕೋಬೇಕಾಗುತ್ತೆ. ಇನ್ನು ನಾನು ಸೋಸ್ಕೊಂಡು ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ ತೊಳ್ಕೊಂಡು ಬಂದು ಈಗ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಕುಕ್ಕರಿಗೆ ನಾನು ಏನು ತೊಳ್ಕೊಂಬಂದಿದ್ದೀನಿ ಸಿಟ್ಟೆ ಸೊಟ್ಟು ಮತ್ತು ಕಾಳು ಸಹ ಅದಕ್ಕೆ ಹಾಕಿ, ನಮಗೆ ಎಷ್ಟು ಬೇಕು, ನಾವು ಎಷ್ಟು ಸಾಂಬಾರು ಮಾಡ್ತೀವಿ ಆ ಕ್ವಾಂಟಿಟಿ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ನೀವು ತುಂಬ ನೀರು ಹಾಕ್ಕೊಂಡ್ರೆ ಅಷ್ಟು ರುಚಿ ಇರಲ್ಲ ಅನಿಸುತ್ತೆ. ಸ್ವಲ್ಪ ಕಡಿಮೆ ನೀರಲ್ಲೇ ಹಾಕ್ಕೊಂಡು ನೀವು ಸಪ್ಪೆ ಹೆಸರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಹೇಳ್ತೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ, ಏನಿಲ್ಲ ಅಂದರೆ ಒಂದು 2-3 ವಿಷಿಲ್ನ ಚೆನ್ನಾಗಿ ಕೂಗಿಸ್ಕೋಬೇಕಾಗುತ್ತೆ. ಇನ್ನು ಸಾಂಬಾರಿಗೆ ಅದು ಕೂಗೋ ಅಷ್ಟೊತ್ತಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ.
ಮೆಣಸು, ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಒಂದು 6-7 ಒಣಮೆಣಸಿನ್ಕಾಯಿ, ಹಸಿ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೊಮೊಟೊ. ಯಾಕಂದರೆ ನಾವು ಹುಣಸೆಹಣ್ಣು ಹಾಕೋದ್ರಿಂದ ಅರ್ಧ ಟೊಮೊಟೊ ಮತ್ತು ಕಾಯಿ ತುರಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಪುಡಿ. ಇನ್ನು ಕುಕ್ಕರ್ ಕೂಗಿತ್ತು. ಸೊ ಲಿಡ್ಡನ್ನ ಓಪನ್ ಮಾಡಿ ನನಗೆ ಸಾಂಬಾರಿಗೆ ಏನು ಕಾಳು ಬೇಕಿತ್ತು, ಸ್ವಲ್ಪ ಸಿಟ್ಟೆ ಸೊಟ್ಟು ಕಾಳು 2 ಬೇಕಿತ್ತು ಸೊಪ್ಪು. ಹಾಗಾಗಿ ಅದನ್ನು ಸ್ವಲ್ಪ ತಗೊಂಡು ಇನ್ನು ಮಿಕ್ಕಿದ್ದನ್ನು ಆರಿ ಇಕ್ಕನ ಅಂತ ಹೇಳ್ಬಿಟ್ಟು ಆರಿಟ್ಟಿದ್ದೀನಿ. ಇನ್ನು ಕಾಳು ಮತ್ತು ಸೊಪ್ಪು ನೀರನ್ನು ನಾವು ಡಿವೈಡ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ ಕಾಳು ಸಪ್ರೇಟು, ಅದ್ರ ನೀರು ಸಪ್ರೇಟನ್ನು ಮಾಡ್ತಾಯಿದ್ದೀನಿ. ಈಗ ಆ ನೀರನ್ನು ಸಪ್ರೇಟ್ ಮಾಡಿ ಸ್ವಲ್ಪ ಆರಲಿ ಅಂತ ಇಟ್ಟಿದ್ದೀನಿ. ಇನ್ನು ಕಾಳು ಸಹ ಸ್ವಲ್ಪ ಆರಬೇಕು, ಯಾಕಂದರೆ ಒಗ್ಗರಣೆ ಹಾಕ್ಬೇಕಲ್ವ, ಚೆನ್ನಾಗಿ ಹಿಂಡ್ಬಿಟ್ಟು ಒಗ್ಗರಣೆ ಹಾಕಬೇಕು. ಹಂಗಾಗಿ ಸ್ವಲ್ಪ ಆರಲಿ ಅಂತ ಇಟ್ಟಿದ್ದೀನಿ. ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮೊದಲು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಆ ಎಣ್ಣೆ ಕಾದ ನಂತರ, ಅಂದರೆ ತುಂಬಾ ಕಾಯಬಾರ್ದು ಎಣ್ಣೆ, ಯಾಕಂದರೆ ನಾವು ಹಾಕೋ ಸಾಸಿವೆ ಮೆಣಸು ಎಲ್ಲ ಸೀದೋಗ್ಬಿಡುತ್ತೆ, ಸೀದ ಸಾಂಬಾರಷ್ಟು ಟೇಸ್ಟ್ ಅನಿಸಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಸಾಸಿವೆ ಮತ್ತು 1-2 ಮೆಣಸನ್ನ ಹಾಕಿದ್ದೀನಿ. ಮೆಣಸು ಜಾಸ್ತಿ ತೊಗೋಬೇಡಿ, ಯಾಕಂದರೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ 2 ಖಾರ ಇರೋದ್ರಿಂದ, ಮೆಣಸು ಸಹ ಖಾರ ಇರೋದ್ರಿಂದ ಒಂದು ಲೈಟಾಗೆ ತೊಗೊಳ್ಳಿ. ಯಾಕಂದರೆ ಕೆಲವರು ಖಾರನ ಇಷ್ಟಪಡಲ್ಲಲ್ವ, ಹಂಗಾಗಿ ಸ್ವಲ್ಪ ಲೈಟಾಗಿ ತೊಗೊಳ್ಳಿ. ಇನ್ನೊಂದು ಅರ್ಧ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಫ್ರೈ ಆಗಬೇಕು. ಆಗಂದರೆ ಸ್ವಲ್ಪ ಡೀಪಾಗಿ ಫ್ರೈ ಆಗಬೇಕು. ಎಣ್ಣೆಲೇ ಉರಿತಾ ಇದ್ದೀವಲ್ವ, ಅದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಆಗಬೇಕು. ಅದು ಫ್ರೈ ಆದ ನಂತರ ಒಂದು 6-7 ನಾವೇನು ಒಣಮೆಣ್ಸಿಕಾಯಿನ ತೊಗೊಂಡಿದ್ವಿ, ಆ ಒಣಮೆಣ್ಸಿಕಾಯಿನ ಹಾಕ್ಕೋಬೇಕು. ಯಾವಾಗಲೂ ಬಾಯಿಗೆ ಹಸಿರು ಮೆಣ್ಸಿಕಾಯಿ ಅಂತಲೇ ಬರುತ್ತೆ, ಸಾರಿ. ಇನ್ನು ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಇನ್ನು ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದ್ರ ಜೊತೆಗೆ ಹುಣಸೆಹಣ್ಣನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವೇನು ತೆಗೆದಿಟ್ಕೊಂಡಿದ್ವಿ ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಒಲೆದು ಉರಿ ತುಂಬ ತುಂಬ ಕಡಿಮೆಯಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ. ಯಾಕಂದರೆ ಕಾಯಿ ತುರಿ ಬೇಗ ಸೀದೋಗ್ಬಿಡುತ್ತೆ, ತಳ ಹತ್ತೋದು ಆ ಥರ ಎಲ್ಲ ಆಗೋಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ. ಇನ್ನೆಲ್ಲ ಫ್ರೈ ಎಲ್ಲ ಆದಮೇಲೆ ಎಲ್ಲ ಹುರ್ಕೊಂಡಾದ್ಮೇಲೆ ನಾವು ಏನು ತೆಗೆದಿಟ್ಕೊಂಡಿದ್ವಿ ಕಾಳು ಮತ್ತು ಸಿಟ್ಟೆ ಸೊಟ್ಟು 2 ಸಹ ನಾವು ಇದರೊಳಗಡೆ ಹಾಕಿ ಅದನ್ನು ಸಹ ಈ ರೀತಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು 2-3 ಟೇಬಲ್ ಸ್ಪೂನಷ್ಟು ನಾವು ಶೇಂಗಾ ಪುಡಿನೂ ಹಾಕ್ಕೊಂಡಿದ್ದೀವಿ. ಈ ಬಸ್ಸಾರಿಗೆಲ್ಲನ ಶೇಂಗಾ ಪುಡಿ ಹಾಕ್ಕೊಂಡು ನಾವು ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಶೇಂಗಾ ಪೌಡ್ರನ್ನ ಹಾಕ್ಕೊಂಡು ಇನ್ನು ಸ್ವಲ್ಪ ಆರೋಕ್ಕೆ ಇಟ್ಟಿದ್ದೀನಿ. ಇನ್ನು ಅದು ಆರ್ಕೊಳ್ಳೋ ತನಕ ನಾನು ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ, ಅಂದರೆ ಕಾಳಿಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 7-8 ಇಸ್ಲು ನಾನು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇನ್ನು 2 ಒಣಮೆಣ್ಸಿಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ. ಇದು ಬೇಗ ಎಣ್ಣೆಯಲ್ಲಿ ಸೀದೋಗ್ಬಿಡುತ್ತೆ, ಹಂಗಾಗಿ ಸ್ವಲ್ಪ ನೋಡಿಕೊಂಡು ಉರಿನ ಕಡಿಮೆ ಇಟ್ಕೊಂಡು ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಇನ್ನು ಚಿಕ್ಕದಾಗಿ ಹಚ್ಚಿರೋಂತಹ ಈರುಳ್ಳಿನ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಅದೇ ಫ್ರೈ ಮಾಡ್ಕೊಂಡಿರೋ ಒಗ್ಗರಣೆನ ಸಾಂಬಾರಿಗೂ ಸಹ ಸ್ವಲ್ಪ ತಗೊಂಡಿದ್ದೀನಿ. ಈಗ ಅದಕ್ಕೆ ನಾವೇನು ಹಿಂಡ್ಕೊಂಡು ಆರಿತ್ತಲ್ಲ ಕಾಳು, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಾಳನ್ನು ನಾನು ಇದರಲ್ಲೇ ಹಾಕಿ ಈಗ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ, ಈ ರೀತಿಯಾಗಿ. ಅದು ಸ್ವಲ್ಪ ಒಂದು 5-10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು, ಆಗ ತುಂಬ ಚೆನ್ನಾಗಿ ಇರುತ್ತೆ. ನಾವು ಬೆಳಗ್ಗೆನೂ ಸಹ ಇಟ್ಟರು ಅದು ಅಳಿಸಲ್ಲ. ಈಗ ನೈಟ್ ಮಾಡಿ ಬೆಳಗ್ಗೆನೂ ಇಟ್ಕೋಬೋದು ಸೊಪ್ಪು, ಯಾಕಂದರೆ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿರೋದ್ರಿಂದ ಅದು ಅಳಿಸೋದಿಲ್ಲ. ಹಂಗಾಗಿ ನೈಟ್ ಮಾಡಿದ್ದು ಬೆಳಗ್ಗೆನೂ ಇರುತ್ತೆ. ಇಲ್ಲಾಂದರೆ ನಾವು ಬೆಳಗ್ಗೆ ಅಡುಗೆಗೆ ಅಂತ ಮಾಡಿರ್ತೀವಲ್ವ, ಬೆಳಗ್ಗೆ ಒಂದೇ ಸತಿ ತಿಂಡಿ ಮಾಡೋಕ್ಕಾಗಲ್ಲ, ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ಬೆಳಿಗ್ಗೆನೇ ಮಾಡಿಟ್ಟಿದ್ದು ನೈಟ್ಗೆ ಹೋಗಬೇಕು ಅಂತಂದರೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಾಗ ಅದು ಅಳಿಸೋಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಶೇಂಗಾ ಪೌಡ್ರನ್ನು ಸಹ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಅದು ಆಯಿತು, ರೆಡಿ ಆಯಿತು. ಇನ್ನು ಸಾಂಬಾರು ರೆಡಿ ಮಾಡ್ಕೋಬೇಕಲ್ವ, ಹಂಗಾಗಿ ಇನ್ನು ಸಾಂಬಾರು ರೆಡಿ ಮಾಡೋಕ್ಕೆ ನಾವು ಆಗಲೇ ಏನು ಹುರಿದಿಟ್ಕೊಂಡಿದ್ವಿ ಆ ಮಿಶ್ರಣ ಎಲ್ಲ ಚೆನ್ನಾಗಿ ಆರಿದ ಮೇಲೆ ನಾವು ಯಾವಾಗಲೂ ಮಿಕ್ಸಿ ಹಾಕಬೇಕು. ಇಲ್ಲ ಅಂತಂದರೆ ಸುಡೋದನ್ನು ಹಾಕಿದಾಗ ಏನಾಗುತ್ತೆ ಅಂದರೆ ಬಡ್ಡಂತ ಸಿಡ್ದು ಬಿಡುತ್ತೆ. ಹಂಗಾಗಿ ನಾವು ಚೆನ್ನಾಗಿ ಆರಿದ ಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ನಾನು ತುಂಬಿಕೊಂಡು, ನಾವೇನು ಆಗಲೇ ನೀರು ಸಪ್ರೇಟ್ ಮಾಡಿದ್ವಿ ಸಪ್ಪೆ ನೀರು, ಆ ನೀರನ್ನು ಸ್ವಲ್ಪ ಹಾಕ್ಕೊಂಡು ಈಗ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ, ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ನುಣ್ಣಗೆ ನಾವು ರುಬ್ಕೋಬೇಕು ನೋಡಿ, ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ನಾವು ಅದೇನು ರುಬ್ಕೊಂಡಿದ್ದೀವಿ ಮಿಶ್ರಣನ ನಾನು ಆ ಸಪ್ಪೆ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಅದೇ ಹೇಳಿದ್ದೆ ಅಲ್ವಾ, ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕು ಆ ಕ್ವಾಂಟಿಟಿಲಿ ನೀವು ಮಾಡ್ಕೋಬೋದು. ತುಂಬ ಗಟ್ಟಿ ಬೇಕು ಅನ್ನೋರು ಗಟ್ಟಿಲೂ ಮಾಡ್ಕೋಬೋದು, ತುಂಬ ಇಲ್ಲ ನಮಗೆ ಸ್ವಲ್ಪ ತೆಳುಗಿರಬೇಕು ಅಂತಂದರೆ ಈ ರೀತಿಯಾಗಿ ತೆಳ್ಳಗಿರಬೇಕು. ನಮ್ಮ ಮನೆಗೆಲ್ಲ ಬಸ್ಸಾರು ಅದೆಲ್ಲ ಈ ರೀತಿ ತೆಳ್ಳಗಿದ್ರೇ ತುಂಬ ಇಷ್ಟಪಡ್ತಾರೆ. ಇನ್ನು ಈ ರೀತಿಯಾಗಿ ನಾನು ಸಿಟ್ಟೆ ಸೊಟ್ಟಿನ ಬಸ್ಸಾರನ್ನು ಸಹ ಮಾಡ್ಕೊಂಡಿದ್ದೀನಿ ನೋಡಿ.
ಎಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇವಾಗೆಲ್ಲ ಹಸಿ ಸೀಸನ್ ಆಗಿರೋದ್ರಿಂದ ನಿಮಗೆ ಎಲ್ಲ ಕಡೆಯೂ ಸಿಕ್ಕೇ ಸಿಗುತ್ತೆ ಅವರೆಕಾಯಿ. ಮತ್ತು ಇಲ್ಲಾಂದರೆ ಸಿಟ್ಟೆ ಸೊಟ್ಟು ನಾವು ಊರಿಂದ ತಂದಿದ್ವಿ, ಅಮ್ಮ ಕೊಟ್ಟು ಕಳಿಸಿದ್ರು. ಸೊ ಹಂಗಾಗಿ ನಾನು ಮಾಡಿದ್ದೆ. ನಾವೇನು ತರಕ್ಕೆ ಹೋಗಲ್ಲ, ಇಲ್ಲಿ ಅಮ್ಮ ಎಲ್ಲ ಕೊಟ್ಟು ಕಳಿಸ್ತಾರೆ. ಯಾಕಂದರೆ ಹಳ್ಳಿ ಕಡೆ ಎಲ್ಲ ಬೆಳಿತೀವಲ್ವ, ಹಂಗಾಗಿ ಅಮ್ಮ ಇಲ್ಲೇನು ಕೊಂಡ್ಕೊಳ್ಳೋದಕ್ಕೆ ಬಿಡಲ್ಲ, ಎಲ್ಲ ಅಲ್ಲಿಂದನೇ ಕೊಟ್ಟು ಕಳಿಸ್ತಾರೆ. ಇನ್ನು ಬಸ್ಸಾರು ಮುದ್ದೆಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಸೊಪ್ಪಿನ ಸಾರು ಬಸ್ಸಾರು ಎಲ್ಲ ಮುದ್ದೆಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಏನಂದರೆ ಮನೆಯಲ್ಲಿ ಹಸಿಟ್ಟು ಸ್ವಲ್ಪ ಖಾಲಿ ಆಗಿತ್ತು, ಅರ್ಜೆಂಟಿಗೆ ನಮ್ಮ ಮನೆಯವರು ಹೋಗಿ ಹಾಕಿಸ್ಕೊಂಬರ್ಲಿಲ್ಲ. ಹಸಿಟ್ಟು ಮಿಲ್ಲಿಗೆ ಅಂದರೆ ರಾಗಿ ಮಿಲ್ಲಿಗೆ ಮಾಡಿಸ್ಕೊಬರ್ಲಿಲ್ಲ, ಅದಕ್ಕೆ ಅನ್ನನೇ ಮಾಡ್ಕೊಂಡಿದ್ದೆ. ಅನ್ನಕ್ಕೂ ಅಷ್ಟೇ ತುಂಬ ಬಿಸಿ ಅನ್ನಕ್ಕೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.